ನನ್ನ ಪ್ರೀತಿಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಮ್ಮ ಗಾರ್ಡನಿಂಗ್ ಅಂದರೆ ನಮ್ಮ ಮನೆ ಹತ್ರ ಹಾಕಿರೋ ಗಿಡಗಳ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಹೇಳೋಣ ಅನಿಸ್ತು. ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಯಾವ್ಯಾವ ಥರ ಗಿಡಗಳು ನೆಟ್ಟಿದ್ದೀವಿ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸರಿನಾ? ಶುರು ಮಾಡೋಣ ಮತ್ತೆ ಬನ್ನಿ. ನೋಡಿ, ಇದು ಅಲೋವೆರಾ ಗಿಡ. ಅದ್ರ ಪಕ್ಕದಲ್ಲಿ ಇದೊಂದು ಸೋ ಗಿಡ ಥರ ನೆಟ್ಟಿದ್ದೀವಿ. ಅದು ಇವಾಗ ನೆಟ್ಟಿರೋದು, ಇನ್ನೂ ಸರಿಯಾಗಿ ಚಿಗುರಿಲ್ಲ. ಇದು ಸಾಮಂತಿಗೆ ಗಿಡ. ನೋಡಿ ಎಷ್ಟು ಚಿಕ್ಕ ಪಾರ್ಟ್ ಗೊತ್ತದು, ತೋರಿಸ್ತೀನಿ ರೀ. ಎಷ್ಟು ಚಿಕ್ಕದು ಅಂದರೆ ಮಾಮೂಲಿ ನರ್ಸರಿಲಿ ಒಂದು ಕಪ್ಪು ಡಬ್ಬಕ್ಕೆ ಹಾಕಿಟ್ಟಿರ್ತಾರಲ್ಲ ಸೊಸಿನ, ಅಷ್ಟೇ ತಂದು ಇಟ್ಟಿರೋದು ಅಷ್ಟೇ. ಎಷ್ಟು ಚೆನ್ನಾಗಿ ಗಿಡ ಹುಟ್ಟೈತೆ ನೋಡಿ. ಇಲ್ಲಿ ಎಷ್ಟು ಚಿಕ್ಕ ಪಾರ್ಟು ಅಂದರೆ ನಿಜ, ಅದರಲ್ಲೇ ಸೂಪರಾಗಿ ಬಂದೈತೆ. ಮತ್ತು ಇದು ಸೋ ಗಿಡ, ಇದು ದಾಸವಾಳ ಗಿಡ. ನೋಡಿ, ದಾಸವಾಳ ಹೂ ಕಿತ್ಕೊಳ್ಳೋದು ಅಂತಲೇ ಬಂದೆ, ನೋಡಿದ್ನಲ್ಲ ಅವಾಗ ಒಂದು ವೀಡಿಯೋ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಇದು ಒಂಥರ ನಾವು ಬೆಳೆದು ಆ ಹೂ ಕಿತ್ಕೊಂಡು ಫೋಟೋಗೆ ಮಾಡಿಸಿ ಪೂಜೆ ಮಾಡೋದ್ರಲ್ಲಿ ನಿಜಕ್ಕೂ ಒಂಥರ ಖುಷಿ ಇರ್ತದೆ. ಮಾತ್ರ ಸಖತ್ತು ಖುಷಿ ಇರ್ತದೆ. ಯಾವಾಗಲೂ ನಮಗೆ ಸುಮಾರು ಹೂ ಸಿಗುತ್ತೆ. ನಾವು ಮೊದಲೆಲ್ಲ ಸಖತ್ತು ಹೂ ತಗೋತಿದ್ದೋ ಫೋಟೋಕ್ಕೆಲ್ಲ ಬೇಕಲ್ಲ ಅಂದ್ಬಿಟ್ಟು. ಇವಾಗೇನಿಲ್ಲ, ನಮ್ಮ ಗಿಡದಲ್ಲೇ ಕಿತ್ಕೊಂಡು ಮುಡಿಸ್ತೀವಿ. ಇವಾಗ ಬೇಸಿಗೆ ಆಗಿರೋದ್ರಿಂದ ಇದೊಂದು ನರಳಲ್ಲೈತೆ ಇಲ್ಲಿ. ಇದು ಚೆನ್ನಾಗಿ ಹೂ ಬಿಡ್ತೈತೆ. ಇನ್ನು ಬೇರೆ ಗಿಡಗಳು ಅಷ್ಟು ಹೂ ಬಿಡ್ತಾಯಿಲ್ಲ. ನೋಡಿ, ಇದು ಮಲ್ಲಿಗೆ ಅಂತ, ಎನಿ ಟೈಮ್ ಮಲ್ಲಿಗೆ ಬಿಡ್ತದೆ. ಇದು ಏನೋ ಹೇಳಿದ್ರು ಆದರೂ ನರ್ಸರಿಲಿ ಗೊತ್ತಾಗಲಿಲ್ಲ. ಇದು ನರ್ಲೆ ಕುಡಿ ಪಜ್ಜಿ ಅಂತ ಮಾಡ್ತಾರೆ ನಮ್ಮ ಕಡೆ, ಹಳ್ಳಿ ಕಡೆ ಅಲ್ವ. ಹಳ್ಳಿಯವ್ರಿಗೆ ಗೊತ್ತಿರ್ಬೋದು ಅದು. ಸಾಂಬಾರು ಚೆನ್ನಾಗಿರುತ್ತೆ ಒಟ್ಟಿಗೆ. ಇದು ನೋಡಿ, ಮಲ್ಲಿಗೆ ಗಿಡ ಸಖತ್ತಾಗಿ ಚಿಗುರತ್ತೆ. ಅಂದರೆ ನೀರು ಕೊಡ್ತಾ ಇರಬೇಕು. ಇವಾಗ ಬೇಸಿಗೆ ಅಲ್ವಾ, ನೀರಂತೂ ಹಾಕ್ತಾ ಇರಬೇಕು. ಡೈಲಿ ನೀರು ಹಾಕಿದ್ರೂ ಸರಿಯೇ ಇಲ್ಲ ಅಂದ್ರೆ ಆಗಲ್ಲ. ನೋಡಿ, ಇದು ಕರಿಬೇವಿನ ಗಿಡ, ನಾಟಿ ಕರಿಬೇವು ಸಖತ್ತಾಗಿರ್ತದೆ. ಮಾತ್ರ ಜಾಸ್ತಿ ಏನು ಉದ್ದನೇ ಬೆಳೆದಿಲ್ಲ. ತುಂಬ ದಿನ ಆಯ್ತು ತಂದು, ಅದೇನು ಜಾಸ್ತಿ ಬೆಳೆದೇ ಇಲ್ಲ. ನೋಡಿ, ಸಾಮಂತಿಗೆ ಗಿಡ ಇವೆಲ್ಲ ಇವಾಗ. ಇದು ದೊಡ್ಡಪತ್ರೆ ಗಿಡ. ಇದರಲ್ಲೂ ಬಜ್ಜಿ ಮಾಡ್ಬೋದು ಮತ್ತು ಸಾಂಬಾರನ್ನು ಮಾಡ್ಬೋದು. ಬಜ್ಜಿ ನೋಡಿ, ನನ್ನ ಮಗ ನಾನು ಗುಟ್ಲೆ ಬತ್ತವನೆ. ಏನು ಗೊತ್ತಾ, ಇದರಲ್ಲಿ ನಾನು ಏನು ನೋಡಿ, ಈ ಗಿಡ ಎಲ್ಲ ಇವಾಗ ಆರೈಕೆ ಮಾಡಬೇಕು. ಏನಪ್ಪ ಅಂದರೆ, ನಾನೇ ಗಿಡಕ್ಕೆ ನೀರು ಹಾಕ್ತೀನಿ ಅಂತೇನಿಲ್ಲ. ನಮ್ಮ ಮಕ್ಕಳು, ನಮ್ಮ ಯಜಮಾನರು, ನಮ್ಮ ಅತ್ತೆ ಎಲ್ಲರೂ ನಾವು ಗಿಡಕ್ಕೆ ನೀರು ಬತ್ತವಲ್ಲ ನಲ್ಲಿ, ಅವಾಗ ನೀರು ಹಾಕಿ ಈ ಬೇಸಿಗೆಲೂ ಈ ಥರ ಇಟ್ಕೊಂಡಿದ್ದೀವಿ. ನೋಡಿ, ಇದು ಅಂತೂ ಸಖತ್ತು ಹೂ ಬರ್ತಿತ್ತು. ಇವಾಗ ಎಲ್ಲ ಕೊಂಬೆ ಕಟ್ ಮಾಡಿಬಿಟ್ಟಿದ್ದೀವಿ. ಬದನೆಕಾಯಿ ಗಿಡ. ಇದು ಸುಮ್ಮನೆ ಏನೋ ಸಣ್ಣ ಪುಟ್ಟ ಗಿಡಗಳು ಹಾಕೊಂಡಿದ್ದೀವಿ, ಏನು ಅಷ್ಟೇನು ದೊಡ್ಡದಲ್ಲ. ಒಟ್ಟಿಗೆ ದಾಸವಾಳ ಇದಂತೂ ಹೆವಿ ಬಿಡ್ತಿತ್ತು. ಇವಾಗೆಲ್ಲ ಕೊಂಬೆ ಕಟ್ ಮಾಡಿದ್ದೀವಿ. ಇವಾಗ ಒಂಥರ ಹುಳ ಬಿದ್ದುಬಿಟ್ಟಿತ್ತು ಗಿಡಕ್ಕೆಲ್ಲವ, ಅದಕ್ಕೆ ಕಟ್ ಮಾಡಿದ್ದೀವಿ. ನೋಡಿ, ನೇಗಿಲು. ನಿಜ, ಇವಾಗ ನೇಗಿಲು ನೋಡೋಕ್ಕೆ ಸಿಗೋಕ್ಕಿಲ್ಲ ಅಲ್ವಾ. ನಮ್ಮ ಮಾವರಿದ್ದಾಗ ಇದರಲ್ಲಿ ಹೊಲ ಉಳ್ತಿದ್ರು, ಎತ್ಕೊಳ್ಳು ಹಸು ಎಲ್ಲ ಇತ್ತು ನಮ್ಮನೆ. ನೋಡಿ, ಇದು ಮೆಣಸಿನ್ಕಾಯಿ ಗಿಡ. ಗಿಡದಲ್ಲಿ ಮೆಣಸಿನ್ಕಾಯಿ ಊಟೈತೆ, ತೋರಿಸ್ತೀನಿ ರೀ. ನೋಡಿ, ನಿಜವಾಗ್ಲೂ ಏನೋ ಒಂಥರ ಖುಷಿ. ಇವಾಗೇನು ನಾವೇನೋ ಸಡನ್ನಾಗಿ ಏನಾದ್ರು ಚಿತ್ರಾನ್ನ, ಪುಳಿಯೋಗರೆ ಆ ಥರ ಮಾಡಬೇಕು ಅಂದರೆ ಮೆಣಸಿನ್ಕಾಯಿ ಕಿತ್ಕೊಂಡು ಅಲ್ಲೇ ಹಾಕ್ಬೋದು. ನೋಡಿ, ಒಟ್ಟಿಗೆ 4-5 ದಾಸವಾಳ ಗಿಡ ಐತೆ ನಮ್ಮ ಮನೆ ಹತ್ರ. ಇದೆಲ್ಲ ಹೂ ಬಿಡ್ತಿತ್ತು, ಇವಾಗ ಬಿಡ್ತಾಯಿಲ್ಲ, ಬೇಸಿಗೆ ಅಲ್ವಾ. ನೋಡಿ, ಇದು ಜಗಲಿ ಮೇಲೆ ಇಟ್ಕೊಂಡಿದ್ದೀವಿ. ಇದು ಅದೆಂಥ ಹಾವು ಬರ್ದಂಗೆ ಅಂತ ಹೇಳ್ತಾರೆ, ಅದು ಏನಾದರೂ ಹೆಸರೇ ಗೊತ್ತಾಯ್ತಲ್ಲ ನನಗೆ, ಮರ್ತ್ಬಿಟ್ಟಿದ್ದೀನಿ. ನಾಕ್ತೇಳಿ ಸೊಪ್ಪು, ಕರೆಕ್ಟ್, ನಾಕ್ತೇಳಿ ಸೊಪ್ಪಿನ ಗಿಡ. ಮತ್ತು ಎಲೆ ಒಮ್ಮೆ ಇಟ್ಕೊಂಡಿದ್ದೀವಿ. ಇವೆಲ್ಲ ಸುಮ್ಮನೆ ಸೋಗಿಟ್ಟಿರೋದು ಅಷ್ಟೇ. ಇದು ಸಾಮಂತಿಗೆ ಗಿಡ ಮತ್ತು ಗುಲಾಬಿ. ಇದು ಹೂ ಬಿಡ್ತಿತ್ತು, ಇವಾಗ ಎಲ್ಲ ಬೇಸಿಗೆ ಆಗಿರೋದ್ರಿಂದ ಬಿಡ್ತಾಯಿಲ್ಲ. ಇದು ದಾಸವಾಳ ಗಿಡ ಚೆನ್ನಾಗಿ ಚಿಗುರೈತೆ, ಮಾತ್ರ ಸೂಪರಾಗಿ ಚಿಗುರೈತೆ ನೋಡಿ. ಇವಾಗ ಬೆಲ್ಲ ತುರಿತಾ ಇದ್ದೀನಿ. ಯಾಕೆ ಗೊತ್ತಾ, ಮೋನಿಸನ್ಗೆ ಉದ್ದಿನ ಕಾಳು ಕೊಡೋಕ್ಕೆ. ಅಂದರೆ ಅವಳು ಮೆಚೂರ್ಡಾಗಿ 1 ವರ್ಷ ಆಯಿತು, ಏನು 2 ತಿಂಗಳು ಅಷ್ಟೇ ನಾವು ಆರೈಕೆ ಮಾಡಿದ್ದು. ಅದಾದಮೇಲೆ ಹಾಸ್ಟ್ಲಿಗೆ ಹೊಂಟೋದ್ಲಲ್ಲ, ಏನು ಅದಾದಮೇಲೆ ನಾವೇನು ಆರೈಕೆ ಅಂದರೆ, ಹಾಸ್ಟ್ಲಲ್ಲಿರೋ ಮಕ್ಕಳು ಗೊತ್ತಲ್ಲ ನಿಮಗೆ, ಏನೇ ಆದರೂ ನಾವುಗಳು ಆರೈಕೆ ಮಾಡ್ದಂಗೆ ಆಯ್ತದ. ಅದಕ್ಕೇ ಅವಳಿಗೆ
ಸ್ವಲ್ಪ ದಿನ ಉದ್ದಿನ ಕಾಳು ತಿನ್ಸೋಣ ಅಂದ್ಬಿಟ್ಟು ತಿನ್ನಿಸ್ತಾ ಇದ್ದೀವಿ. ನೋಡಿ ಉದ್ದಿನ ಕಾಳು ಇದು ನೈಟು ನೆನೆ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 5-6 ವಿಸಲ್ ಕೂಗಿಸಿದ್ರೆ ಸಖತ್ತಾಗಿ ಬೇಯ್ತದೆ. ಉದ್ದಿನ ಕಾಳು ಮತ್ತು ಬೆಲ್ಲ, ಕೊಬ್ಬರಿ ತುರಿ ಅವ್ರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಟ್ಬಿಟ್ರೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ ಸಖತ್ತಾಗಿರುತ್ತೆ. ಅಂದರೆ ಉದ್ದಿನ ಕಾಳು ಅಂದರೆ ಭಾಳ ಹೆಲ್ತಿಗೆ ಒಳ್ಳೆಯದು. ಆಮೇಲೆ ಏನು ಗೊತ್ತಾ, ಮಕ್ಳಿಗೆಲ್ಲ ಕೊಟ್ಟರೆ ಭಾಳ ಒಳ್ಳೆಯದು. ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ತಿನ್ನಿಸ್ಬೇಕು. ಏನೋ ನಡಿಗೆ ಶಕ್ತಿ ಅಂತ ಎಲ್ಲ ನಮಗೂ ಹಂಗೇನೆ. ನಾವು ದೊಡ್ಡವರಾದಾಗ ಉದ್ದಿನ ಕಾಳನ್ನು ಬೇಯಿಸ್ಕೊಡ್ತಿದ್ರು. ಹಳ್ಳಿ ಕಡೆ ಸಾಮಾನ್ಯವಾಗಿ ಎಲ್ಲರೂ ಕೊಡ್ತಾರೆ. ಎಲ್ಲ ತಿಂದಿರ್ತೀರಿ ನೀವೂ ಕೂಡ. ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ. ಏನು ಗೊತ್ತಾ, ಈಗ ಸ್ಕೂಲ್ ಇಲ್ವಲ್ಲ ಮಕ್ಕಳಿಗೆ, ಸುಮ್ಮನೆ ನಮಗೆ ತಗೆ ಅಡುಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಯಾವುದೂ ಇಂಟ್ರೆಸ್ಟ್ ಇಲ್ಲ. ಇವಾಗ ಸ್ಕೂಲ್ಗೆ ಹೋಗೋದಾಗಿದ್ರೆ 8 ಗಂಟೆ 9 ಗಂಟೆ ಅದಕ್ಕೆಲ್ಲ ತಿಂಡಿ ರೆಡಿ ಮಾಡಬೇಕಾಗಿತ್ತು. ಇವಾಗಲೇ ರೀ ಏನು ಮಾಡ್ತಾಯಿದ್ದೀರಿ? ಅಲ್ಲ, ಪಾರ್ಲರ್ ಕಳಿಸ್ಬಿಡ್ಬೇಕಾಯ್ತು. ಏನು ಮಾಡ್ಬೇಕು ಅದು ವೈಟ್ ಆಗೋಕ್ಕೆ ಏನು ಮಾಡಿ ಗೊತ್ತಾ, ನೀರು ಕಾಯಿಸ್ಬಿಡಿ, ಗಣಗಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಅಜ್ಜಿಬಿಟ್ಟಿದ್ರೆ ಫುಲ್ ವೈಟ್ ಆಗ್ಬಿಡೋದಲ್ಲ. ಅಜ್ಜಿಬಿಡಿ ಮಳೆ ನೀರಿಗೆ ಫುಲ್ ವೈಟ್ಗಾಗೋದು. ಸುಮ್ಮ ಪಾರ್ಲರ್ ಕರ್ಕೊಂಡು ಹೋಗ್ಬಿಟ್ಟಿದ್ರೆ ಫುಲ್ ಬೆಳಗಾಗ್ಬಿಟ್ಟು ಬರೋದಲ್ಲ. ಅಲ್ಲ, 150 ರೂಪಾಯಿ ಕೋಳಿಗೆ, ದಿವಸಕ್ಕೆ 100 ರೂಪಾಯಿ ಖರ್ಚು, ಸ್ನಾನ. ಬಿಸಿನೀರು ಉಯ್ಬೇಕಾಯ್ತು ಭುವನ, ಬಿಸಿನೀರ. ಕತ್ತು ಕತ್ತು ಸುಣ್ಣವು ಇದು ಸುಣ್ಣ ಹಾಕದ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ಸೀತಾಕ್ತದ ಉಪ್ಪೆಲ್ಲ ಬೆಳೆ ಜಾಡ್ ಬರೋದಂತೂ ತಲೆ ಉಜ್ಜಿ ಇದು ಮೇಲೆ ಕೆಂಪು ಕಲರ್ ಇದೆಲ್ಲ ಮೇಲೆ ಕೆಂಪು ಕಲರ್ ಉಜ್ಜಿ ಕೆಂಪುಲಿ ಸ್ನಾನ ಮಾಡಿ ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ಸುನಬ್ ಪೌಡ್ರ್ ಎಲ್ಲ ಹಾಕ್ಬಿಟ್ಟು ಲಿಪ್ಟಿಕ್ಕು ಎಲ್ಲ ಹಾಕಿ ಚೆನ್ನಾಗಿ ಮೇಕಪ್ ಮಾಡಿಬಿಡಿ. 우리 저는 3분이네. 아주 위에 우리 몇 개? 이거 뭐야? 알리 알리. 와우. 아니. 아까 아니야. 이렇게
ಸ್ನಾನ ಮಾಡ್ತಾರಂತ ಇದ್ರಕ್ಕೂ ಓಡಾಯ್ತದೆ. ಬಂದ್ರ ಬರ್ತದೆ. ಭುವನ ಆ ಕಡೆಯಿಂದ ಬಾ. ಒಂದು ಸೈಡ್ ಒಬ್ರು ಅಡ್ಡ ಬರಲ್ಲ, ಒಬ್ಬರು ಆ ಕಡೆ ಕಡೆಯಿಂದ ತಿರುಗಡಿ ಹೋಗ್ಬನ್ನಿ, ತಿರುಗಡಿ ಹೋಗ್. ಆಮೇಲೆ ಏನು ಗೊತ್ತಾ, ನಿಜ ನಾನು ಮಾಮೂಲಿ ಕಾರ್ಟೂನ್ ವೀಡಿಯೋ ಎಷ್ಟು ಬೇಕಾದ್ರೂ ಮಾಡ್ಬೋದು, ಇದನ್ನ ಮಾಡೋಕ್ಕೆ ಆಗಲ್ಲ. ಅಯ್ಯೋ ಏನು ಮಾಡೋರು, ಬ್ಲಾಗ್ ಮಾಡ್ತೀವಿ ಅನ್ಕೊ ಮಾಡ್ತಾರೆ, ಏನು ಅದೇನು ಕಷ್ಟನೇ ಇಲ್ಲ ಅಂತೀವಿ. ನಿಜವಾಗ್ಲೂ ಬೇಕಾದ್ರೆ ಅದ್ರಲ್ಲಿ 10 ವೀಡಿಯೋ ಮಾಡ್ಬೋದು, ಇದನ್ನು ಒಂದು ವೀಡಿಯೋ ಮಾಡೋಕ್ಕಂತೂ ಹೆವಿ ಕಷ್ಟ. ಅಂದರೆ ಎಕ್ಸ್ಪರ್ಟ್ಗಳು ಇರ್ತಾರಲ್ಲ ಅವರು ಸರಿ, ನಾವೇನು ನಮ್ಗೆ ಏನಕ್ಕೆ ನಾವು ಒಂದು ವಿಷಯದಲ್ಲಿ ನಾವು ಯಾವುದ್ರಲ್ಲಿ ಪರಿಣಿತಿ ಇರ್ತೀವಿ ನಾವು ಅದನ್ನೇ ಮಾಡಬೇಕು. ಹಿಂಗೇನಾದ್ರು ಇನ್ನೊಂದು ಎಕ್ಸ್ಟ್ರಾ ಮಾಡ್ತೀವಿ ಅಂದರೆ ಮಾಡೋಕ್ಕೆ ಆಗೋದಿಲ್ಲ. ಎಡಿಟಿಂಗ್ ಮಿಸ್ ಹೊಡಿತಾ ಇರ್ಬೋದು. ಆಮೇಲೆ ನನಗೆ ಏನು ಮಾತಾಡಬೇಕು ಅಂತ ಕೆಲವು ಸತಿ ಗೊತ್ತಾಗೋದಿಲ್ಲ. ಅದರಲ್ಲೇನೋ ಬಳ ಬೊಗಳ್ಬಿಡ್ಬೋದು. ಇದು ನಿಜ ಹಿಂಸೆ ಆಯ್ತೈತೆ ವೀಡಿಯೋ ಮಾಡೋಕ್ಕೆ. ಆದ್ರೂ ನೀವು ಅಷ್ಟು ಪ್ರೀತಿಯಿಂದ ಕೇಳ್ತೀರಿ ಅಲ್ವಾ, ಅದಕ್ಕೆ ಅವಾಗ ಒಂದೊಂದು ವೀಡಿಯೋ ಮಾಡಿ ಹಾಕೋಣ ಅಂದ್ಬಿಟ್ಟು ಅಷ್ಟೇ. ನಿಜವಾಗ್ಲೂ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಯಾವ ವೀಡಿಯೋ ಹಾಕೋರು ನೋಡ್ತಿರಲ್ಲ, ಅದೇ ನನ್ನ ಸೌಭಾಗ್ಯ ಅಂತ ಅಂದ್ಕೊಳ್ತೀನಿ. ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಗೊತ್ತಾಯ್ತಿಲ್ಲ ನನಗೆ. ದಯವಿಟ್ಟು ಎಡಿಟಿಂಗ್ ಎಲ್ಲ ಇನ್ನೂ ಇವಾಗ ಕಲಿತಾ ಇರೋದು, ಇವಾಗ ಪ್ರೀ KG ಸೇರ್ಕೊಂಡಿದ್ದೀನಿ ಅನ್ಕೊಬಿಡಿ. ಕಲ್ತ್ಕೊಂಡು ಇಂಪ್ರೂವ್ ಆಗೋದು ಏನಂತೆ ಅಲ್ವಾ. ಏನು ಮನ್ಸು ಮಾಡಿದ್ರೆ ಯಾವುದು ಅಸಾಧ್ಯ ಅನ್ನೋದೇ ಇಲ್ಲ, ಯಾವ್ದು ಬೇಕಾದ್ರೂ ಮಾಡ್ಬೋದು ಅಲ್ವಾ. ನಿಜವಾಗ್ಲೂ ನೋಡಿ ಆಯಿತು 2ನೇ ಕೋಳಿ ಸ್ಥಾನ. ಅವೇನು ಅದೆಷ್ಟು ಬೊಯ್ಕತ್ತಿದಾವೋ ಏನೋ. ಇವರು ಅಂದರೆ ಕ್ಲೀನಾಗಿರಬೇಕು ಕೋಳಿಗಳು. ನೋಡಿ ಕೋಳಿಗೆ ಸ್ನಾನ ಮಾಡಿಸೋದೆಲ್ಲರೂ ನೋಡಿದ್ದೀರ ನೀವು, ಈಗ ನೋಡ್ಕೊಬಿಡ್ತಾಯಿದ್ದೀರಿ. ಇದೇ ಫಸ್ಟ್ ಏನೋ ನೋಡಿರೋದಲ್ವ. ಆವಾಗವಾಗ ನಮ್ಮನೆ ಈ ಥರ ವಿಚಿತ್ರ ಘಟನೆಗಳು ನಡೀತಾ ಇರ್ತವೆ. ಕೋಳಿಗೆ ಸ್ನಾನ ಮೊದಲು ನಾಯಿ ಸಾಕೊಂಡಿದ್ದು, ಅಯ್ಯೋ ನಮ್ಗೆ ಎಷ್ಟು ಇಷ್ಟ ಆಗಿತ್ತು ಅಂದರೆ ಅದನ್ನಂತೂ ಎಷ್ಟು ಪ್ರೀತಿಸ್ತಿದ್ದೋ ಅಂದರೆ, ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಗಿ ಅವ್ರಿವ್ರ ಮನೆ ಬಾಗಿಲಿಗೆ ಮಾಡಿಬಿಟ್ಟು ಬಂದ್ಬಿಡ್ತಿತ್ತ. ಅವ್ರ ಕೂಟ ಮೇಲೆ ಜಗಳಕ್ಕೆ ನಿಂತ್ಕೋಬೇಕಾಯ್ತದೆ ಅಂದ್ಬಿಟ್ಟು ಯಾರೋ ಪರಿಚಯ ಇದ್ದವ್ರಿಗೆ ಒಬ್ರಿಗೆ ಕೊಟ್ಬಿಟ್ಟು ನಾಯಿನ. ಅದಿದ್ದಾಗಂತೂ ಸಖತ್ ಖುಷಿ ನಮಗೆ. ಎಷ್ಟು ನನಗಂತೂ ನಾಯಿಗಳು ಅಂದರೆ ತುಂಬ ಇಷ್ಟ, ಸಾಕಬೇಕು ಅಂತ ಇಷ್ಟ. ಅಂದರೆ 1, 2 ಎಲ್ಲನೂ ಸಿಕ್ಕುತ್ತವೆ ಮಾಡಿಬಿಡ್ತದಲ್ಲ, ಅದಕ್ಕೋಸ್ಕರ ಅಷ್ಟೇ ಸಾಕೊಳ್ಳೋಕ್ಕೆ ಬೇಜಾರು. ಸರಿ ಕಣ್ರಪ್ಪ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಬರಲಾ? ನಮಸ್ಕಾರ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ಲೀಸ್ ಸಪೋರ್ಟ್ ಮಾಡಿ. ಬರಲಾ? ನಮಸ್ಕಾರ.